ಚುನಾವಣೆ ಬಂದರೆ EVM ಸರಿ ಇಲ್ಲ, ಜನರೇ ಸರಿ ಇಲ್ಲ. ಇದು ಕಾಂಗ್ರೆಸ್ ಮನಸ್ಥಿತಿ. ನಮಗೆ ಜಮ್ಮು ಕಾಶ್ಮೀರದಲ್ಲಿ ಪ್ರಜಾಪ್ರಭುತ್ವ ಗೆದ್ದಿದೆ, ಭಾರತದ ಸಂವಿಧಾನಕ್ಕೆ ಬಲ ಬಂದಿದೆ, ದೊಡ್ಡ ಪ್ರಮಾಣದಲ್ಲಿ ಜನರ ಸಹಭಾಗಿತ್ವ ಚುನಾವಣೆಯಲ್ಲಿ ವ್ಯಕ್ತ ಆಯಿತು. 68% ಮತ ಚಲಾಯಿಸಿದರು. ಅದು ಭಾರತದ ಗೆಲುವು. ಯಾಕೆಂದರೆ ಕಾಂಗ್ರೆಸ್ನ ತಪ್ಪು ನೀತಿಯಿಂದಾಗಿ 48ರಿಂದ ವಿಶ್ವಸಂಸ್ಥೆಯಲ್ಲಿ ಕಾಶ್ಮೀರದ ಸಮಸ್ಯೆಯನ್ನು ಒಂದು ವಿವಾದ, ಅಂತಾರಾಷ್ಟ್ರೀಯ ಸಮಸ್ಯೆ ಅಂತೇಳಿ ಬಿಂಬಿಸುವ ಕೆಲಸ ನಡೆದಿತ್ತು. ಜನ ಭಾರತದ ಜೊತೆಗಿಲ್ಲ ಅಂತ ತೋರಿಸುವ ಪ್ರಯತ್ನ ನಿರಂತರವಾಗಿ ನಡೆದಿತ್ತು. ಆದರೆ ಚುನಾವಣೆಯಲ್ಲಿ ಕಣಿವೆಯಲ್ಲಿ ಮತ್ತು ಜಮ್ಮುನಲ್ಲಿ, ಕಾಶ್ಮೀರ ಕಣಿವೆಯಲ್ಲಿ ಮತ್ತು ಜಮ್ಮುನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮತ ಚಲಾಯಿಸೋದ್ರ ಮೂಲಕ, ಯಾರಿಗೆ ಹಾಕ್ತಾರೆ ಅನ್ನೋದು ಎರಡನೇ ಮಾತು, ದೊಡ್ಡ ಪ್ರಮಾಣದಲ್ಲಿ ಮತ ಚಲಾಯಿಸೋದ್ರ ಮೂಲಕ ನಾವು ಭಾರತದ ಜೊತೆಗೆ, ಭಾರತೀಯತೆಯ ಜೊತೆಗೆ, ಸಂವಿಧಾನದ ಜೊತೆಗೆ, ಪ್ರಜಾಪ್ರಭುತ್ವದ ಜೊತೆಗೆ ಅನ್ನೋದನ್ನು ತೋರಿಸುವ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿಯೇ ನಾನು ಹೇಳಿದ್ದು ಇದು ಭಾರತದ ವಿಜಯ, ಪ್ರಜಾಪ್ರಭುತ್ವದ ವಿಜಯ ಅಂಥೇಳಿ. ಹರಿಯಾಣದಲ್ಲಿ 3ನೇ ಬಾರಿಗೆ ಅಧಿಕಾರ ಹಿಡಿಯುವತ್ತ ಭಾರತೀಯ ಜನತಾ ಪಾರ್ಟಿ ಮುನ್ನಡೆಯನ್ನು ಸಾಧಿಸ್ತಾ ಇರತಕ್ಕಂಥದ್ದು. ಚುನಾವಣಾ ಪೂರ್ವದ ಬೇರೆ ಬೇರೆ ಸಮೀಕ್ಷೆಗಳನ್ನು ಸುಳ್ಳು ಮಾಡಿರ್ತಕ್ಕಂಥದ್ದು. ಆರಂಭಿಕ ಮುನ್ನಡೆ ನಮಗೆ ಸಿಕ್ಕಿದೆ. ನೋಡೋಣ, ಇದು ಆರಂಭಿಕ ಮುನ್ನಡೆ ಮಾತ್ರ. ಆರಂಭಿಕ ಮುನ್ನಡೆಯೇ ಅಂತಿಮ ಅಂತ ನಾನು ಭಾವಿಸೋದಿಲ್ಲ. ಆದರೆ ನಮಗೆ ವಿಶ್ವಾಸ ಇದೆ. ಯಾಕೆಂದರೆ ನಮ್ಮ ಸರ್ಕಾರ ಜನವಿರೋಧಿಯಾಗಿ ಕೆಲಸ ಮಾಡಿರಲಿಲ್ಲ. ನಮ್ಮ ಪಕ್ಷ ಮತ್ತು ನಮ್ಮ ಸರ್ಕಾರದ ವಿರುದ್ಧ ಅಪಪ್ರಚಾರ ನಡೀತು. ಆದರೆ ನಮ್ಮ ಪಕ್ಷವಾಗಲಿ ನಮ್ಮ ಸರ್ಕಾರ ಆಗಲಿ ಕರ್ನಾಟಕದ ರೀತಿಯಲ್ಲಿ ಹಗರಣಗಳಲ್ಲೇ ಮುಳುಗೆದ್ದಿಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಹಗರಣಗಳಲ್ಲೇ ಮುಳುಗೆದ್ದಿದೆ. ಆ ರೀತಿ ಹಗರಣಗಳಲ್ಲೇ ಮುಳುಗೇಳುವ ಕೆಲಸವನ್ನು ನಮ್ಮ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಏನು ಮಾಡಿಲ್ಲ. ಹಾಗಾಗಿ ನಮ್ಗೆ ವಿಶ್ವಾಸ ಇದೆ. ಆರಂಭಿಕ ಮುನ್ನಡೆ ತುಸು ಸಮಾಧಾನವನ್ನು ತಂದಿದೆ. ನೋಡೋಣ, ಅಂತಿಮ ಫಲಿತಾಂಶ ಬರೋವರೆಗೂ ಬಹುಶಃ 12:30 1 ಗಂಟೆ ಹೊತ್ತಿಗೆ ಒಂದು ಕ್ಲಿಯರು ದಿಕ್ಸೂಚಿ ಸಿಗ್ಬೋದು, ಒಂದು ಸ್ಪಷ್ಟತೆ ಸಿಗ್ಬೋದು. ಅಲ್ಲಿವರೆಗೂ ಕಾಯಬೇಕಾಗತ್ತೆ. ಬಿಜೆಪಿ ನಿಲುವನ್ನು ನಮ್ಮ ರಾಜ್ಯಾಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ. ಜಾತಿ ಸಮೀಕ್ಷೆ, ಜನಗಣತಿ ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಆಗಬೇಕು. ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ದುರ್ಬಲರಾಗಿರೋರಿಗೆ ನ್ಯಾಯ ಕೊಡೋ ದೃಷ್ಟಿಯಿಂದ ಆಗಬೇಕು. ಸಮಾಜ ಒಡೆಯೋ ದೃಷ್ಟಿಯಿಂದ ಆಗಬಾರ್ದು. ಭಾರತೀಯ ಜನತಾ ಪಾರ್ಟಿ ನ್ಯಾಯ ಕೊಡೋ ದೃಷ್ಟಿಯಿಂದ ಮೀಸಲಾತಿಯನ್ನು, ನ್ಯಾಯ ಕೊಡೋ ದೃಷ್ಟಿಯಿಂದ ಜಾತಿ ಗಣತಿಯನ್ನು ಸಮರ್ಥಿಸ್ತಾ ಬಂದಿದೆ. ಆದರೆ ಕಾಂಗ್ರೆಸ್ಸು ಡಿವೈಡ್ ಅಂಡ್ ರೂಲ್ ಪಾಲಿಸಿಯಲ್ಲಿ ನಂಬಿಕೆ ಇಟ್ಟಿರುವಂಥ ಪಾರ್ಟಿ. ಬ್ರಿಟಿಷರಿಂದ ಅವರಿಗೆ ಅಧಿಕಾರ ಹಸ್ತಾಂತರ ಆಯಿತು ಕಾಂಗ್ರೆಸ್ಸಿಗೆ. ವಿಭಜಿಸಿ ದೇಶ ವಿಭಜಿಸೋದ್ರ ಮೂಲಕನೇ ಇವರಿಗೆ ಅಧಿಕಾರ ಹಸ್ತಾಂತರ ಆಯಿತು. ಆ ವಿಭಜಿಸಿ ಆಳುವ ತಂತ್ರ ಮತ್ತು ಕುತಂತ್ರದ ಮೇಲೆ ಕಾಂಗ್ರೆಸ್ ನಂಬಿಕೆ ಇಟ್ಟಿದೆ. ಹಾಗಾಗಿ ಜನ ಅವ್ರನ್ನ ಅಪನಂಬಿಕೆಯಿಂದ ನೋಡ್ತಾರೆ. ಯಾಕೆ ಕಾಂಗ್ರೆಸ್ಸಿಗರು ಮತ್ತು ಕಾಂಗ್ರೆಸ್ಸನ್ನು ಯಾಕೆ ಅಪನಂಬಿಕೆಯಿಂದ ನೋಡ್ತಾರೆ ಅಂತ ಹೇಳಿದ್ರೆ, ಅವರ ಉದ್ದೇಶ ಒಳ್ಳೆಯದಿಲ್ಲ. ಕಾಂಗ್ರೆಸ್ಸಿಗರ ಉದ್ದೇಶ ಒಳ್ಳೆಯದಿಲ್ಲ. ಅವ್ರ ಉದ್ದೇಶ ಸಮಾಜ ಒಡೆಯೋದು, ಅವ್ರ ಉದ್ದೇಶ ಡಿವೈಡ್ ಅಂಡ್ ರೂಲ್. ಹಾಗಾಗಿ ಅವ್ರನ್ನ ಅನುಮಾನದಿಂದ ನೋಡೋದು. ನಮ್ಮ ಭಾಳ ಸ್ಪಷ್ಟ ಇದೆ. ಸಾಮಾಜಿಕ ನ್ಯಾಯ ಕೊಡೋ ದೃಷ್ಟಿಯಿಂದ ಸದುದ್ದೇಶದ ಹಿನ್ನೆಲೆಯಲ್ಲಿ ನಾವು ಜಾತಿ ಗಣತಿಯನ್ನು ಸ್ವಾಗತಿಸ್ತೇವೆ.